ಒಂದು ವರ್ಷದ ಹಿಂದೆ ಆಗಸ್ಟ್ 14, 2024ರಲ್ಲಿ ನಮ್ಮ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಇದೇ ಜಾಗಕ್ಕೆ ಬಂದು ನಮ್ಮ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಕಚೇರಿಯನ್ನು ಉದ್ಘಾಟನೆ ಮಾಡಿ ನಮಗೆಲ್ಲ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ರು. ಗ್ಯಾರಂಟಿ ಯೋಜನೆಗಳು ಎಲ್ಲ ಮನೆಗಳಿಗೂ ತಲುಪಬೇಕು ಅಂತ ಅವರು ಕನಸೇನಿತ್ತು, ಅದು ನನ್ಸ್ ಮಾಡಬೇಕು ಅಂತ ನಮಗೆ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟು ಹೋಗಿದ್ರು. ಇವತ್ತು ಒಂದು ವರ್ಷ ಕಳೆದಿದೆ. ನಮ್ಮ ಗ್ಯಾರಂಟಿ ಫಲಾನುಭವಿಗಳು ಹೇಗೆ ಅವ್ರ ಜೀವನಗಳನ್ನು ರೂಪಿಸ್ಕೊಂಡಿದ್ದಾರೆ, ಹೇಗೆ ಗ್ಯಾರಂಟಿಗಳಿಂದ ಅವರ ಜೀವನ ಬದಲಾವಣೆ ಆಗಿದೆ, ಅದರಿಂದ ಅವ್ರ ಜೀವನ ಹೇಗೆ ಅಭಿವೃದ್ಧಿ ಆಗಿದೆ ಅಂತ ಇವತ್ತು ನಾವು ಅವ್ರಿಗೆ ಹೇಳೋ ಅಂತ ಒಂದು ದಿವಸ. ಅದಕ್ಕೆ ಇವತ್ತು ಗ್ಯಾರಂಟಿ ಗೃಹಲಕ್ಷ್ಮಿ ಕ್ಯಾಂಟೀನ್ ಆಗಿರ್ಬೋದು, ನಮ್ಮ ಫಲಾನುಭವಿಗಳು ಸೇರಿ ಒಂದು ಗೃಹಲಕ್ಷ್ಮಿ ಕ್ಯಾಂಟೀನ್ ಮಾಡಿದ್ದಾರೆ. ಬಂದಿರತಕ್ಕಂಥ ಯೋಜನೆಗಳಿಂದ ಬಂದಿರತಕ್ಕಂಥ ದುಡ್ಡನ್ನು ಕೂಡಿಟ್ಕೊಂಡು ಅವರು ಬಂಡವಾಳವನ್ನಾಗಿ ಮಾಡಿಕೊಂಡು ಅವರೇ ಒಂದು ಸಣ್ಣ ಬಿಸ್ನೆಸ್ ಮಾಡುವಂಥದ್ದು ಇದು ಇತಿಹಾಸ. ಗ್ಯಾರಂಟಿ ಯೋಜನೆಗಳಿಂದ ಏನೇನು ಬದಲಾವಣೆ ಆಗ್ಬೋದು ಅಂತ ತೋರಿಸ್ಲಿಕ್ಕೆ ಇದೊಂದು ಸಾಕ್ಷಿ. ಹಾಗೆ ನಾವು ಇತ್ತೀಚಿನ ದಿನಗಳಲ್ಲಿ ನಾವು ಈ ಖಾತಾ ಮೇಳ ಅಂತ ಮಾಡಿದ್ವಿ. ಅದರಲ್ಲಿ ಬರ್ತಕ್ಕಂಥ ಫಲಾನುಭವಿಗಳು ಕೂಡ ಇವತ್ತು ಸುಮಾರು ಈ ಖಾತೆಗಳನ್ನ ಕೊಡುವಂಥದ್ದು. ಪ್ರಬಂಧ ಸ್ಪರ್ಧೆ ಅಂತ ಮಾಡಿದ್ವಿ. ಹೇಗೆ ಗ್ಯಾರಂಟಿ ಯೋಜನೆಗಳಿಗೂ ಒಂದು ಕುಟುಂಬಕ್ಕೆ ನೆರವಾಗಿರುತ್ತೋ ಆ ರೀತಿ ಒಂದು ಮಕ್ಕಳು ಕೂಡ ಅದು ಅರಿವು ಮೂಡಿಸ್ಬೇಕು ಅಂತೇಳಿ ಗ್ಯಾರಂಟಿ ಪ್ರಬಂಧ ಸ್ಪರ್ಧೆ ಅಂತ ಮಾಡಿದ್ವಿ. ಅದು ಕೂಡ ಇವತ್ತು ಅವ್ರಿಗೂ ಕೂಡ ಒಂದು ಬಹುಮಾನ ಕೊಡುವಂಥದ್ದು. ಅದ್ರ ಜೊತೆಗೆ ವಿಶೇಷವಾಗಿ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿಯ ಉದ್ಘಾಟನೆ ಕೂಡ ನಮ್ಮ ಸನ್ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರು, ರಾಮಲಿಂಗ ರೆಡ್ಡಿ ಅವರು, DK ಸುರೇಶ್ ಅವರು, ಸೌಮ್ಯ ರೆಡ್ಡಿ ಅವರು, HM ರೇವಣ್ಣ ಅವರು, ಸೂರಜ್ ಹೆಗಡೆ ಅವರು, ಕೃಷ್ಣಪ್ಪನವರು, ಹಾಗೆ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಹಿರಿಯ ಮುಖಂಡರು ಸೇರಿ ಇವತ್ತು ಈ ಪದ್ಮನಾಭನಗರ ಮಹಾಪರ್ವ ಅಂತಾನೆ ಕರಿತಾ ಇದ್ದೀವಿ. ಯಾಕೆ ಅಂದ್ರೆ ಇಷ್ಟು ಜನ ಕಾರ್ಯಕರ್ತರು ನನಗೆ ಒಂದು ವರ್ಷದಿಂದ ಕೈ ಜೋಡಿಸಿ 28 ಗ್ಯಾರಂಟಿ ಶಿಬಿರಗಳು, 20 ಗ್ಯಾರಂಟಿ ಸಂವಾದಗಳು, 3 ವಾರ್ಡಲ್ಲಿ ಗ್ಯಾರಂಟಿ ಮನೆ ಭೇಟಿ ಅಭಿಯಾನ ಮಾಡಿ ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿದ್ದೇವೆ. ಇನ್ನು ಮುಂದಕ್ಕೆ ನಾವು ಏನೇನು ಮಾಡಬೇಕು ಅನ್ನೋದು ಇನ್ನು ಒಂದು ವರ್ಷದಲ್ಲಿ ನಾವು ಎಲ್ಲ ಅನುಷ್ಠಾನವನ್ನು 100ಕ್ಕೆ 100 ತರಬೇಕು ಅಂತ ನಮ್ಮ ಪ್ರಯತ್ನ ಏನಿದೆ ಅದಕ್ಕೆ ಸಾಕ್ಷೀಭೂತರಾಗಿ ಇವತ್ತು ನಮ್ಮ ಜನ ಇಲ್ಲಿ ನಮಗೋಸ್ಕರ ಇಲ್ಲಿ ಕಾಯ್ದಿದ್ದಾರೆ. ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರು ಕೂಡ ಇವತ್ತು ಬಂದು ನಮಗೆ ಅವ್ರದೇ ಆದಂತ ಒಂದು ಸಲಹೆ ಕೊಡಲಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.